ನಮ್ಗೆ ಎಲ್ಲರಿಗೂ ಒಂದು ಪ್ರಶ್ನೆ ಕಾಡ್ತಿರ್ತೈತಿ. ಯಾವಾಗ ನಾವು ರೈಲ್ವೆ ಸ್ಟೇಷನ್ಗೆ ಬರ್ತೀವಲ್ಲ, ಇಂಥವು ಏನರ ಈ ಗಾಡಿಗಳು ಹೋದಾಗ ಇಂಥವ ಅದ್ರೊಳಗೆ ಏನೈತಿ, ಅದ್ರೊಳಗೆ ಏನು ತೊಗೊಂಡು ಹೊಂಟಾರ ಅಂತೇಳಿ ಎಲ್ಲರಿಗೂ ಒಂದು ಡೌಟ್ ಇರ್ತೈತಿ, ಅಥವಾ ಒಂದು ಏನೋ ಕ್ಯೂರಿಯಾಸಿಟಿ ಇರ್ತೈತಿ. ಅದ್ರ ಸಲುವಾಗಿ ಏನು ಮಾಡ್ತೀವಿ ಅಂದ್ರೆ, ಅದ್ರೊಳಗೆ ಏನೈತಿ ಅಂತ ಹೇಳಿ ನನಗೂ ಕ್ಯೂರಿಯಾಸಿಟಿ ಭಾಳ ಆಗತ್ತೈತಿ. ಅದ್ರ ಸಲುವಾಗಿ ಒಂದು ಚೆಕ್ ಮಾಡ್ಕೊಂಡ್ ಬರೋಂಬರ್ರಿ. ಈಸ್ ಮೈ ಫ್ರೆಂಡ್ ಸೂರಜ್. ಐ ಬಾ. ಬಟ್ ಈ ಸ್ಟೇಷನ್ದಾಗ ಯಾವ ಟ್ರೈನ್ ಇಲ್ಲ, ಇದೊಂದು ಬಿಟ್ಟ. ಆಲ್ಮೋಸ್ಟ್ ಎಲ್ಲ ಸ್ಟೇಷನ್ ಖಾಲಿ ಐತಿ. ಅಲ್ಲಿ ಆ ಸ್ಟೇಷನ್ದಾಗ ಅಲ್ಲಿ ಯಾರು ಇಲ್ಲ, ಯಾವ ಪ್ಯಾಸೆಂಜರ್ಸು ಅಲ್ಲಿ ಬಂದಿಲ್ಲ. ಎಸ್ ಸೂರಜ್, ಏನಿರ್ಬೋದು ಅದ್ರೊಳಗ? ಏನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಫುಡ್ ರೇಷನ್ ಅದ್ರ ಮ್ಯಾಗ ಬರ್ದಾರತ್ತ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತೇಳಿ. ಐ ಥಿಂಕ್ ಅದ್ರೊಳಗೆ ಏನೋ ಐ ಥಿಂಕ್ ಗೋಧಿ, ಅಕ್ಕಿ, ಥಿಂಕ್ ಇಂಥವು ಏನರ ಅದಾವ ಅನ್ಸತ್ತ. ಯಾಕ ಶೀಲ್ ಮ್ಯಾಗ ಐತಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತೇಳಿ, ಅದ್ರ ಸಲುವಾಗಿ. ಈ ಸ್ಟೇಷನ್ದಾಗ ಅಷ್ಟೇನು ರಶ್ ಇಲ್ಲ. ರಶ್ ಅನ್ನಕ್ಕೇನು ಯಾರೂ ಇಲ್ಲ. 3 ಗಂಟೆಗೆ ಒಂದು ಟ್ರೈನ್ ಹೋಯ್ತತ್ತ ಇನ್ನೇ ಈಗ ಜಸ್ಟ್. ಅದ್ರ ಸಲುವಾಗಿ ಸ್ಟೇಷನ್ ಖಾಲಿ ಆಗೈತತ್ತ. ನೀವು ನೋಡತ್ತಿರಲ್ಲ ನೋಡ್ರಿ, ಯಾರು ಇಲ್ಲ, ಎಲ್ಲ ಖಾಲಿ. ಸ್ಟೇಷನ್ ಮಾತ್ರ ಭಾಳ ಕ್ಲೀನ್ ಐತಿ, ಬೆಸ್ಟ್. ಪ್ಯಾಸೆಂಜರ್ ಯಾರಿಲ್ಲ. ನಮ್ಮ ಮನ್ಸು ಮೆಟ್ಟಿಗೆ ಇವರೇ ಇರೋಕ್ಕೆ ಪ್ಯಾಸೆಂಜರ್. ಐ ಥಿಂಕ್ ಇದ್ರ ದುಬೈದಿಂದ ಬಂದಾರ ಇವರು. ದುಬೈದಿಂದ ಬಂದು ಈಗ ಜಸ್ಟ್ ಇಲ್ಲೇ ಬೆಳಗಾವ್ದಾಗ ಕೆಲಸ ಇತ್ತತ್ತ, ಅದ್ರ ಸಲುವಾಗಿ ಬೆಳಗಾವ್ದಾಗ ಕೆಲಸ ಮುಗಿಸ್ಕೊಂಡು ಹೋಗತ್ತಾರ. ನೀವು ಕೇಳ್ರಿ ಎಲ್ಲಿ ಹೊಂಟಾರ ಸರ್? ಎಲ್ಲಿ ಹೊಂಟ್ರಿ? ಹಾಯ್. ಅವನ ಮನುಷ್ಯನೋ ಅವನ ಹೃದಯನೇ ಇಲ್ವೋ ನನಗೆ ಏನು ಅಂತಾನೆ ಗೊತ್ತಿಲ್ಲ. ಸರ್ ಒಂದು ಸ್ವಲ್ಪ ಮಾತಾಡಕ್ಕೆ ಹೆಜಿಟೇಟ್ ಮಾಡ್ಕೊಳತ್ತಾರ. ಯಾಕಂದ್ರೆ ದುಬೈದಿಂದ ಬಂದಾರಲ್ಲ, ಸ್ವಲ್ಪ ಅವ್ರಿಗೆ ನಾಚಿಕೆ ಜಾಸ್ತಿ ಅನ್ಸುತ್ತೆ, ಅದಕ್ಕೆ ಓಡಿ ಹೋದ್ರು ಅವರು. ಹಾಯ್. ಹೊಳ್ಳಿ ವಾಪಸ್ ನೋಡತ್ತಾರ ಸರ್, ನೋಡ್ರಿ. ಈ ಸ್ಟೇಷನ್ದಾಗ ಆಲ್ಮೋಸ್ಟ್ ಎಲ್ಲ ಕಡೆ CCTV ಭಾಳ ಅದಾವು. ಆಲ್ಮೋಸ್ಟ್ ಅರೌಂಡ್ ಒಂದು ಎಷ್ಟು ಸಣ್ಣ ಸ್ಟೇಷನ್ ಇದ್ರೂ ಒಂದು 14-15 CCTV ಅದಾವು. ಓಕೆ, ಇಲ್ಲಿ ನೋಡತ್ತಿರಲ್ಲ CCTV. ಬಟ್ ಸ್ಟೇಷನ್ ಮಾತ್ರ ಬೆಂಕಿ. ಯಾಕಂದ್ರೆ ಅಟ್ಟ ಕ್ಲೀನ್ ಆಗಿಟ್ಟಾರು, ಅಟ್ಟ ಸೇಫ್ಟಿ ಐತಿ. ಆಲ್ಮೋಸ್ಟ್ ಇಲ್ಲಿ ನೋಡಿರಲ್ಲ, ಈ ಥರ ಯಾರು ಪ್ಯಾಸೆಂಜರ್ಸ್ ಸಣ್ಣ ಹುಡುಗರು ಇರ್ತಾರಲ್ಲ, ಅವ್ರು ಕೆಳಗೆ ಹೋಗ್ಬಾರ್ದು, ಬೀಳಬಾರ್ದು ಅಂತೇಳಿ. ನೆಕ್ಸ್ಟ್ ಇದು ನೋಡತ್ತಿರಲ್ಲ, 25,000 ವೋಲ್ಟ್ಸ್ ಇಲ್ಲಿ ಕರೆಂಟ್ ಸಪ್ಲೈ ಐತಿ, ಅದನ್ನೂ ಮೆನ್ಷನ್ ಮಾಡಿದ್ದಾರೆ ಅಲ್ಲೇ. ಆಲ್ಮೋಸ್ಟ್ ಇಲ್ಲಿ ಬಂದೀವಿ. ಇದನ್ನು ಹೆಂಗೆ ಸೀಲ್ ಮಾಡಿರ್ತಾರೆ ನಿಮ್ಗೆ ತೋರಿಸ್ತೀನಿ. ನೋಡತ್ತಿರಲ್ಲ, ಈ ಥರ ಸೀಲ್ ಮಾಡಿರ್ತಾರ. ಒಂದು ಫುಲ್ ವಯರ್ ಹಾಕಿ, ಇದು ವಯರ್ ಅಲ್ಯೂಮಿನಿಯಮ್ದು ಇರಬೇಕು. ಯಾವ ವಯರ್ ಐತೆ ಗೊತ್ತಿಲ್ಲ, ಬಟ್ ಹೆವಿ ಹಾರ್ಡ್ ಐತೆ. ಇದು ನೋಡ್ರಿಗ ಇಲ್ಲಿಕ್ಕೆ ಐ ಥಿಂಕ್ ಎಲ್ಲರಿಗೂ ಕಾಣತ್ತಿರ್ಬೇಕು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಓಕೆ, ಕಾಣತ್ತಲ್ಲ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಐ ಥಿಂಕ್ ಇದ್ರೊಳಗೆ ಗ್ರೇನ್ಸ್ ಅಂದ್ರೆ ಐ ಮೀನ್ ಗೋಧಿ ಆಯಿತು, ಅಕ್ಕಿ ಆಯಿತು. ಇದು ಲೋಡ್ ಆಗಿದ್ದ ಇಲ್ಲೇ ಸಾಮ್ರಾದಾಗ ಲೋಡ್ ಆಗಿ ನೆಕ್ಸ್ಟ್ ಇದು ಹೋಗೋದು ಮಿರಜ್ಗೆ. ಸಾಮ್ರಾದಿಂದ ಆಲ್ಮೋಸ್ಟ್ ಬೆಳಗಾವ್ದಾಗ ಜಾಸ್ತಿ, ಈ ಬೆಳಗಾವಿ ಡಿಸ್ಟಿಕ್ ಬಂದ್ರೆ ಎಲ್ಲರೂ ನೋಡತ್ತಿರಲ್ಲ, ರೈತರ ಆಲ್ಮೋಸ್ಟ್ ಭತ್ತ ಆಯಿತು, ಗೋಧಿ ಆಯಿತು ಜಾಸ್ತಿ ಬೆಳಿತಾರೆ ಇಲ್ಲಿ. ಅದರ ಸಲುವಾಗಿ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಭತ್ತ, ಗೋಧಿ, ಜೋಳ ಬೆಳಗಾವದಿಂದ ಎಲ್ಲ
ಇಲ್ಲಿ ಹೊರಗೆ ಯಾವ ರಾಜ್ಯಗಳು ಬರ್ತಾವಲ್ಲ ಆಯಿತು, ನಮ್ಮ ಸಪೋಸ್ ಸುತ್ತಮುತ್ತ ಡಿಸ್ಟಿಕ್ ಆಯಿತು, ಇಲ್ಲಿಂದ ಒಂದು ಸ್ವಲ್ಪ ಜಾಸ್ತಿ ಎಲ್ಲ ಕಳಿಸ್ತಾರ. ನಂಗೆ ಇದ್ರೊಳಗೆ ಹೆಂಗೆ ಲೋಡ್ ಮಾಡಿರ್ತಾರತ್ತ ನೋಡ್ಬೇಕಂತ ಆಸೆ ಐತಿ. ನೋಡಿ ಯಾವ್ದಾರ ಒಂದು ಓಪನ್ ಇರುದಿಲ್ಲ, ಯಾವುದು ಓಪನ್ ಇರುದಿಲ್ಲ. ಜಸ್ಟ್ ಇಲ್ಲಿ ಏನೋ ಕಾಣತೈತಿ, ನಿಮ್ಗೂ ತೋರಿಸ್ತೀನಿ. ಏನ್ ಕಾಣತ್ ನೋಡ್ರಿ ನೀವು. ಐ ಥಿಂಕ್ ಏನೂ ಕಾಣಾಕ್ತಿಲ್ಲ ಅಲ್ಲಿ, ನನಗೂ ಏನೂ ಕಾಣಲಿಲ್ಲ. ಆದ್ರೂ ನಮ್ಮ ಇಂಡಿಯನ್ ರೈಲ್ವೆ ಭಾಳ ಬೆಸ್ಟ್. ಯಾಕಂದ್ರೆ ಈ ಥರ ಟ್ರಾನ್ಸ್ಪೋರ್ಟೇಷನ್ ಫೀಲ್ಡ್ದಾಗ ಬಂತ ಅಂತ ನೋಡಿದ್ರೆ, ಎಲ್ಲ ಓವರಾಲ್ ನೋಡಿದ್ರೆ ನಮ್ಮ ಇಂಡಿಯನ್ ರೈಲ್ವೆ ಬೆಸ್ಟ್. ಟ್ರೈನ್ ಬಡ್ಡಿಯಾಗ ಹೆಂಗಿರ್ತತ್ ನೋಡ್ಬೇಕಂತ ಹೇಳಿ ಆಸೆ ಆಗತ್ತಿ. ಟ್ರೈನ್ ಎಲ್ಲ ಬಂದ್ ಐತಿ. ಐ ಥಿಂಕ್ ಟ್ರೈನ್ ಸಾಯಂಕಾಲ 5 ಗಂಟೆಗೆ ಇಲ್ಲಿಂದ ಬಿಡ್ತದತ್ತ. ಅದ್ರ ಸಲುವಾಗಿ ನಾ ಕೆಳಗೆ ಏನೈತಿ ನೋಡಕ್ ಹೋಗತ್ತೀನಿ. ಆಲ್ಮೋಸ್ಟ್ ನಾ ಮಾಡತ್ತಂತೇಳಿ ಎಲ್ಲರೂ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ಅವ್ರ ಪರ್ಮಿಷನ್ ತೊಗೊಂಡಿನಲ್ಲಿ ನಾ. ಅದ್ರ ಸಲುವಾಗಿ ನೋಡತ್ತೀನಿ ಕೆಳಗೆ ಹಂಗೈತೆ ಅಂತೇಳಿ ನಿಮಗೂ ತೋರಿಸ್ತೀನಿ ಬರ್ರಿ. 1 ಸೆಕೆಂಡ್. ಎಸ್, ನೋಡತ್ತಿರಲ್ಲ. ನೋಡಿದ್ರಲ್ಲ ಟ್ರೈನ್ ಕೆಳಗೆ ಹೆಂಗಿರ್ತೇಳಿ. ನಾ ಫಸ್ಟ್ ಟೈಮ್ ನಾನು ನೋಡಿದ್ದು ಹಿಂಗ. ಯಾವತ್ತು ನೋಡಿದ್ದಿಲ್ಲ ನಾ ಟ್ರೈನ್ದಾಗ ಜರ್ನಿ ಮಾಡಿದ್ದೀನಿ ಕರೆ, ಬಟ್ ಈ ಥರ ಯಾವತ್ತು ನೋಡಿದ್ದಿಲ್ಲ. ಎದರಿಂದ ಮಾಡಿರ್ತಾರ ಅವನು ವೀಲ? ಕಾಸ್ಟ್ ಐರನ್. ಕಾಸ್ಟ್ ಐರನ್. ಓಕೆ, ಕಾಸ್ಟ್ ಐರನ್ ಅಂದ್ರೆ ಕಾಸ್ಟ್ ಐರನ್ ಅಂದ್ರೆ ಅಲಾಯ್ ಜೊತೆ ಜಿಂಕ್. ಓಕೆ, ಐರನ್ ಜೊತೆ ಜಿಂಕ್ ಮತ್ತು 2-3 ಅಲಾಯ್ ಮಿಕ್ಸ್ ಮಾಡಿ ಅವ್ ಟ್ರೈನ್ ನೋಡಿದ್ರಲ್ಲ ವೀಲ್ ಅವನ್ನ ಮಾಡಿದಾರ. ಓಕೆ, ಇದೆಲ್ಲ ಹೊಲದಾಗ ಕೆಲಸ ಮಾಡತ್ತಾರ. ಇಲ್ಲಿ ಒಮ್ಮೆ ನೋಡ್ರಿ ಟ್ರೈನ್ ಕೆಳಗ ಕೋಚ್ಗಳು ಅದಾವಲ್ಲ, ಈ ಡಬ್ಬಿಗಳ, ಈ ಎಲ್ಲ ಡಬ್ಬಿಗಳ ಆಲ್ಮೋಸ್ಟ್ ಇವನ್ನೆಲ್ಲ ಚೆನ್ನೈದಾಗ ರೆಡಿ ಮಾಡ್ತಾರ. ಐಶಿಎಫ್ ಅಂತೇಳಿ ಒಂದು ಫ್ಯಾಕ್ಟ್ರಿ ಐತಿ. ಐಶಿಎಫ್ ಅಂದ್ರೆ ಇಂಟರ್ನಲ್ ಕೋಚ್ ಫ್ಯಾಕ್ಟ್ರಿ ಅಂತೇಳಿ. ಇದು ವರ್ಲ್ಡ್ದಾಗ ನಂಬರ್ 1 ಫ್ಯಾಕ್ಟ್ರಿ. ಇದು ಅಂದ್ರೆ ಜಾಸ್ತಿ ಇಂಡಿಯಾದಾಗ ಆಯ್ತು, ಆಲ್ಮೋಸ್ಟ್ ವರ್ಲ್ಡ್ದಾಗೆಲ್ಲ ನಂಬರ್ 1 ಎಲ್ಲ ಜಾಸ್ತಿ ಫ್ಯಾಕ್ಟ್ರಿ. ಇವೇನು ಕೋಚ್ಗಳು ಅದಾವಲ್ಲ ಇವನ್ನ ಅಲ್ಲೇ ಜಾಸ್ತಿ ಪ್ರೊಡ್ಯೂಸ್ ಮಾಡೋದು, ಅಂದ್ರೆ ಬಿಲ್ಡ್ ಮಾಡೋದು. ಅಂತೂ ಇಂತೂ ಹಂಗ ಹಿಂಗ ಕಷ್ಟಪಟ್ಟ ಅಲ್ಲಿಂದ ಇಲ್ಲಿ ತನಕ ಬಂದೀವ್ರಿ. ನೋಡ್ರಿ, ಆಲ್ಮೋಸ್ಟ್ ನಮ್ಮ ಫ್ರೆಂಡ್ ಹೋಗಿ ಫುಲ್ ಮ್ಯಾಗ ನಿಂತು ಬಿಟ್ಟಾನ. ಐ ಥಿಂಕ್ ಇದು ಲಾಸ್ಟ್ ಕೋಚ್ ಅಲ್ಲ ಸುರೇಶ್? ಫಸ್ಟ್ ಕೋಚ್ ಅಲ್ಲಿ ಇತ್ತು, ಫಸ್ಟ್ ಲೋಕೋ ಪೈಲಟ್. ನಾವು ಇದು ಲೋಕೋ ಪೈಲಟ್ ಕೋಚ್ ಅಂತ ಹೇಳಿ ಇಲ್ಲಿ ಬಂದ್ವಿ, ಬಟ್ ಇದು ಲಾಸ್ಟ್ ಟ್ರೈನ್ ಬೋಗಿ ಐತಿ. ಇಲ್ಲೇ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರ ಅನ್ಸುತ್ತ. ಆಲ್ಮೋಸ್ಟ್ ಇವು ಇವು ಇರ್ತಾವಲ್ಲ ಏನು ಗೂಡ್ಸ್ ಟ್ರೈನ್ಗಳು ಆಲ್ಮೋಸ್ಟ್ ಎಲ್ಲ ಈ ಕೋಚ್ ನೋಡಿರ್ತೀರಿ ಇಲ್ಲಿ. ಓಕೆ, ಇಲ್ಲಿ ಲಾಸ್ಟ್ ಒಬ್ರು ಕೋಚ್ ಇರ್ತಾರ ಮುಂದ. ಓಕೆ, ಅಲ್ಲಿ ಮುಂದ್ಗಡೆ ಲೋಕೋ ಪೈಲಟ್ ಕೋಚ್ ಇರ್ತೈತಿ. ಓಕೆ, ಒಳಗಡೆ ಹೆಂಗೈತಿ ನೋಡೋಣ ಒಮ್ಮೆ. ನೋಡತ್ತಿರ್ಲ, ಒಂದ್ ಚೇರ್ ಐತಿ, ಅಲ್ಲೊಂದೇನೋ ವೀಲ್ ಐತಿ. ಓಕೆ, ಆ
ಇವ್ ನೋಡಿರ್ತೀರಿ ಯಾವಾಗ್ಲೂ ನಿಂತ್ರ ಅಟ್ಟ 1 ತಾಸ 2 ತಾಸ ನಿಂದ್ರುದಿಲ್ಲ. ಬಾರ 7 ತಾಸ 8 ತಾಸ ಇಲ್ಲ 1 ಡೇ ಹಂಗ್ ನಿಂದಿರ್ತಾವ. ಬಟ್ ಹಂಗ್ ನಿಂತಾಗ ಈ ಟ್ರೈನಿಗೆ ಯಾವತ್ತು ಲಾಕ್ ಮಾಡಿರ್ತಾರ ನೋಡ್ರಿ. ಇಷ್ಟಿಟ್ರಂದ್ರ ಲಾಕ್ ಟ್ರೈನ್ ಹಿಂದ ಮುಂದೆ ಹೋಗುದಿಲ್ಲ. ಅಂದ್ರೆ ಅದು ಮೂವ್ ಆಗೋದಿಲ್ಲ. ಬಟ್ ಸೇಫ್ಟಿ ಸಂಬಂಧ ಈ ತರ ಲಾಕ್ ಮಾಡಿರ್ತಾರ ನೋಡ್ರಿಗ. ನಾವೆಲ್ಲ ಮನೆಗೆ ಕಿಲಿ ಹಾಕೊಂಡ್ ನೋಡಿರ್ತೀವಿ. ಈಗ ಇಲ್ಲಿ ಟ್ರೈನಿಗೆ ಕಿಲಿ ಹಾಕ್ಬಿಟ್ಟಾರ ಯಾರು. ಯಾಕಂದ್ರೆ ಸೇಫ್ಟಿ ಮೆಜರ್ಸ್ ಅವರೆಲ್ಲ ತಗೊಂಡಿರ್ತಾರ. ಬಟ್ ಅದನ್ನ ಫಾಲೋ ಮಾಡ್ತಿರ್ಬೇಕಾಗತ್ತ. ಯಾಕಂದ್ರೆ ಸ್ವಲ್ಪ ₹1 ₹2 ಹಾಕಿರೋದಿಲ್ಲ ಇದಕ್ಕ. ಎಷ್ಟೋ ಕೋಟಿ ಗಂಟ್ಲೆ ಹಾಕಿ ಮಾಡಿರ್ತಾರ. ಅದ್ರ ಸಲುವಾಗಿ ಈ ತರ ಒಂದು ಸೇಫ್ಟಿ ಮೆಜರ್ಸ್ ತಗೊಳ್ಳೋಲ್ಲಿ ಏನ್ ತಪ್ಪಿಲ್ಲ, ತಗೋಬೇಕು. ಐ ಥಿಂಕ್ ಅಟ್ ಕೀಲಿ ಸಾಲೋದಿಲ್ಲ. ಅದಕ್ಕಿನ್ನ ಈ ಟ್ರೈನ್ ಫುಲ್ ಗಾತ್ರ ನೋಡಿದ್ರ ಆ ಕೀಲಿ ನೋಡ್ಗ ನಮ್ದು ಇಂಥ ಇರ್ತಾರಲ್ಲ ನೋಡ್ಗ ದೋಸ್ತ ತರ್ಗ ಆಲ್ಮೋಸ್ಟ್ ಹಿಂಗೆಲ್ಲ ಏನಂತಾರ ಗೊತ್ತು ಇಂಥವ್ರಿಗೆ? ಅವೆಂಜರ್ಸ್, ಹಲ್ಕ್. ಇವ್ರು ಹಲ್ಕ್ ಬೆಟ್ರ್ ಈ ತರ ಸೇಫ್ಟಿ ಮೆಜರ್ಸ್ ತೊಗೊಳೋದು. ಇಂಡಿಯನ್ ರೈಲ್ವೆದಾಗ ಒಂಥರ ಏನಂತಾರ ಸುರೇಶ್? ಸೇಫ್ಟಿ ಇನ್ಸ್ಟ್ರಕ್ಷನ್ಸ್, ಗುಡ್ ಎಥಿಕೆಟ್ಸ್. ಎಥಿಕೇಟ್ಸ್ ಅನ್ನೋದಿಲ್ಲ. ಬಟ್ ಒಳ್ಳೆ ಪ್ರೋಟೋಕಾಲ್. ಎಸ್, ಹೇಳತ್ತೀನಿಲ್ಲ ಅವಾಗಲೇ ಟ್ರಾನ್ಸ್ಪೋರ್ಟ್ ಮಾಡ್ತಾರ ಗೋಧಿ ಅಕ್ಕಿ ಅಂತೇಳಿ. ಎಸ್, ನೀವು ಇಲ್ಲಿ ನೋಡ್ಬೋದು ಅಕ್ಕಿ ಗೋಧಿಗಳು ಬಿದ್ದಾವ ಇಲ್ಲಿ. ಗೋಧಿ ಕಾಳುಗಳ ಒಳಗೆ ಹಿಂಗೆ ಇರ್ತೈತಿ. 1 ಸೆಕೆಂಡ್ ಹತ್ತಿ ತೋರಿಸ್ತೀನಿ. ವೇಟ್. ಎಸ್, ಇಲ್ಲೆಲ್ಲ ಅಕ್ಕಿ ಚೀಲಗಳೆಲ್ಲ ಗೋಧಿ ಚೀಲಗಳೆಲ್ಲ ಇಟ್ಟಿರ್ತಾರೆ. ನೋಡಿದ್ರಲ್ಲ, ಏನೋ ಬಿದ್ದೈತಿ ಚೀಲ. ಎಸ್, ಕಮ್ ಆನ್. ಯಾ, ಐ ಥಿಂಕ್ ಇದು ಯಾಕೋ ಒಂದು ಕೋಚ್ ಓಪನ್ ಬಿಟ್ಟಾರೆ. ಯಾಕಂದ್ರೆ ಇಲ್ಲಿ ಏನೂ ತುಂಬಿಲ್ಲ ಚೀಲ ಅದು. ಅದ್ರ ಸಲುವಾಗಿ ಅದು ಓಪನ್ ಐತಲ್ಲೇ. ಈ ಟ್ರೈನ್ ಟ್ರ್ಯಾಕ್ನಾಗ ಇಂಥ ಕಲ್ಗಳು ಆಲ್ಮೋಸ್ಟ್ ಎಲ್ಲಾರು ನೋಡಿರ್ತೀರಿ. ಇವ್ನು ಓಕೆ, ಇವ್ನ ಎದಕ್ಕೆ ಹಾಕಿರ್ತಾರ ಅಂತೇಳಿ ನಮ್ಮ ಫ್ರೆಂಡ್ ಹೇಳ್ತಾನೆ ನೋಡ್ರಿ. ಸುರೇಶ್, ಇವು ಕಲ್ಗಳು ಎದಕ್ಕೆ ಹಾಕಿರ್ತಾರೆ ಇಲ್ಲಿ ಅಂತಾವ್? ಅದು ಟ್ರೈನ್ ಯೂಶುವಲಿ ವೈಬ್ರೇಷನ್ ಜನರೇಟ್ ಮಾಡ್ತೈತಿ, ಸ್ಪೀಡ್ ಇರ್ತೈತಲ್ಲ. ಸೊ ಇವು ಕಲ್ಲ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾವ. ಸೊ ಕಲ್ಲದ ಸಂಬಂಧ ವೈಬ್ರೇಷನ್ ಕಮ್ಮಿ ಇರ್ತದೆ. ಓಕೆ, ಟ್ರ್ಯಾಕ್ ಇಂಟ್ಯಾಕ್ಟ್ ಇರ್ತದೆ. ಅದ್ರ ಸಲುವಾಗಿ ಇದನ್ನ ಕಲ್ಗಳು ಹಾಕಿರ್ತಾರ. ಗೊತ್ತಾಯ್ತಲ್ಲ. ಅಲ್ಲಿ ಲಾಸ್ಟ್ ನೋಡಿದೀವಿ, ಹಂಗ ಫಸ್ಟ್ ನೋಡಿದೀವಿ ಕರೆ. ಆದ್ರ ಎಂಜಿನ್ ಡಬ್ಬಿ ಬಿಚ್ಕೊಂಡ್ ಹೋಗ್ಯಾರ ಎಲ್ಲೋ. ಬಟ್ ತೋರ್ಸಕ್ ಆಗ್ಲಿಲ್ಲ. ಎಂಜಿನ್ ಡಬ್ಬಿ ನೋಡ್ಬೇಕಂತೇಳಿ ಭಾಳ ಆಸೆ ಇತ್ತು, ನಿಮಗೂ ತೋರ್ಸ್ಬೇಕಂತನೂ ಇತ್ತು. ಬಟ್ ಏನ್ ಮಾಡೋದು, ಅದನ್ನೆಲ್ಲೋ ಬಿಚ್ಕೊಂಡ್ ಹೋಗಿದಾರ ಕಾಣ್ತತಿ. ತೋರ್ಸನ್. ಈಗ ಆಲ್ಮೋಸ್ಟ್ ಟ್ರೈನ್ಸ್ಗಳು ವೇಟ್ ನೋಡಿದ್ರ ನಾರ್ಮಲ್ ಗೂಡ್ಸ್ ಟ್ರೈನ್ ವೇಟ್ಗಳು ಆಲ್ಮೋಸ್ಟ್ 3000ದಿಂದ ಆಲ್ಮೋಸ್ಟ್ ಒಂದು 20,000 ಟನ್ ತನ ವೇಟ್ ಇರ್ತಾವ. ಬಟ್ ಇಂಡಿಯಾದಾಗ 1 ಟ್ರೈನ್ ಐತಿ, ಸೂಪರ್ ವಾಸುಕಿ ಅಂತೇಳಿ. ಅದು ಆಲ್ಮೋಸ್ಟ್ ಎಷ್ಟೈತಂದ್ರೆ 25,962 ಟನ್. ಅದೊಂದು ಟ್ರೈನ್ ಐತಿ ಬರೀ. ಓಕೆ, ಆ ಒಂದು 25,000 ಆಲ್ಮೋಸ್ಟ್ 25,000 26,000 ಅಪ್ರಾಕ್ಸಿಮೇಟ್ ಟೋಟಲ್. ಅದೊಂದು 26,000 ಟನ್ ವೇಟ್ ಹೊತ್ಕೊಂಡ ಈ ಹಳಿಗಳೇನು ತೋರ್ಸಾತನಲ್ಲ, ಇವು ಹೆಂಗೆ ಇರ್ತಾವ ಅನ್ನೋದು ನನಗೆ ಡೌಟ್ ಬರತ್ತೆ. ಅಂದ್ರೆ ತಿಳ್ಕೊಬೇಕು, ಈ ಹಳಿಗಳು ಏನದಾವಲ್ಲ ಒಂದೊಂದು ಹಳಿಗಳಾಯ್ತು ಅಲ್ಲ, ಆಲ್ಮೋಸ್ಟ್ ಏನು ಟ್ರ್ಯಾಕ್ಗಳೈತಿಲ್ಲ, ಇದನ್ನ ಎಷ್ಟು
ಯಾವ ಮೆಟಲ್ದಿಂದ ಎಷ್ಟು ಪವರ್ಫುಲ್ ಆಗಿ ಮಾಡಿರ್ತಾರ ಅಂತ ಹೇಳಿ ನೀವ ತಿಳ್ಕೊಂಬಿಡ್ರಿ. ನೀವು ಇದೇನ್ ನೋಡಾತಿರಲ್ಲ, ಇವು ಮ್ಯಾಗಿನ ಲೈನ್ ವೈರ್ಗಳು ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ ಒಂದು 25,000 ವೋಲ್ಟ್ ಇರ್ತಾವು. ಅಷ್ಟು ಕರೆಂಟ್ ಅದ್ರೊಳಗೆ ಫ್ಲೋ ಆಗಿರ್ತೈತಿ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು, ಆಲ್ಮೋಸ್ಟ್ ಗೊತ್ತಿರ್ತೈತಿ. ಬಟ್ ಇಲ್ಲಿ ನೋಡಾತಿರಲ್ಲ, ಇವು ಚಾಕ್ಲೇಟ್ ಕಲರ್ ಅಲ್ಲೊಂದೈತಿ, ಇಲ್ಲೊಂದೈತಿ, ಓಕೆ ಇಲ್ಲೊಂದೈತಿ, ಅಲ್ಲೊಂದು ಡಂಬಲ್ ಕತೆ ಕಾಣ್ತತ್ಲ, ಅವಕ್ಕೆಲ್ಲ ಇನ್ಸುಲೇಟರ್ ಅಂತಾರ. ಓಕೆ, ಇವೆಲ್ಲ ಇನ್ಸುಲೇಟರ್ಗಳು ಏನದಾವಲ್ಲ, ಇವು ಈ ಇರುವಾಗ ಆಲ್ಮೋಸ್ಟ್ 25,000 ವೋಲ್ಟ್ ಹೊಂಟಿರ್ತೈತಲ್ಲ, ಅದ್ರ ಸಲುವಾಗಿ ಅದನ್ನ ಹೆವಿ ರೆಸಿಸ್ಟೆನ್ಸ್ ಇರ್ತೈತಿ. ಅದ್ರ ಸಲುವಾಗಿ ಅದನ್ನ ಕಂಟ್ರೋಲ್ ಮಾಡೋ ಸಂಬಂಧ ಈ ಇನ್ಸುಲೇಟರ್ಗಳನ್ನ ಹಾಕಿರ್ತಾರೆ ಎಲ್ಲ ಕಡೆ. ಯಾಕಂದ್ರೆ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದಲ್ಲ, ಪಕ್ಷಿಗಳಿಗಾಗಲಿ, ಪ್ರಾಣಿಗಳಿಗಾಗಲಿ, ಇನ್ನೊಬ್ಬ ಮನುಷ್ಯಾಗಲಿ, ಅದ್ರ ಸಲುವಾಗಿ ಅವ್ನ ಹಾಕಿರ್ತಾರ. ಏನ್ ಕೆಲಸ ಐತಿ ಸರ್? ನೀವು ಯಾವ ಡಿಪಾರ್ಟ್ಮೆಂಟ್ದಾಗ ಇಲ್ಲಿ ಕೆಲಸ ಮಾಡೋದು? ಆಪರೇಟಿಂಗ್ ಡಿಪಾರ್ಟ್ಮೆಂಟ್ ಬರ್ತೈತ್ರಿ. ಆಪರೇಟಿಂಗ್ ಡಿಪಾರ್ಟ್ಮೆಂಟ್. ಪಾಯಿಂಟ್ಸ್ ಮೆನ್ ಅಂತ ನಮ್ ಡೆಸಿಗ್ನೇಷನ್ ರೀ. ಆಮೇಲೆ ನಮ್ದು ಪಾಯಿಂಟ್ ಫೇಲರ್ ಆದಾಗ ನೋಡ್ಬೇಕ್ರಿ. ಆಮೇಲೆ ರೀ ಗಾಡಿ ಬಂದಾಗ ಇವು ಗೂಡ್ಸ್ ಬರ್ತಾವ್ರಿ, ಇವು ಕೋಚಿಂಗ್ ಅಂತ ಬರ್ತಾವ್ರಿ. ಅವಕ್ಕ ಇಂಜನ್ ಕಟ್ ಮಾಡ್ರಿ ಅವ್ನ ಕಳಿಸ್ಬೇಕ್ರಿ. ಚೈನ್ ಸ್ಕಿಡ್ ಎಲ್ಲ ಹಚ್ಬೇಕ್ರಿ. ಅಂದ್ರೆ ಅವ್ನ ಏನ್ ಹಚ್ಚು ಚೈನ್ ಸ್ಕಿಡ್ಸ್ ಅಂದ್ರೆ? ಸ್ಕಿಡ್ ಅಂದ್ರೆ ವ್ಯೂ ಇರ್ತಾವ್ರಿ, ಕೆಳಗಡೆ ಕೆಳಗಡೆ ಸಿಸ್ಟಮ್, ಗಾಲಿ ಮುಂದೆ ಹೋಗ್ಬಾರ್ದಂತ 2 ಸೈಡ್ ಚೈನ್ ಹಚ್ತಾವ್ರಿ. ಆಮೇಲೆ ರೀ ಅವು ಎಲ್ಲಿ ಓಡ್ ಎಲ್ಲ ಹಾಕ್ಬೇಕ್ರಿ. ಅಂದ್ರೆ ಸೇಫ್ಟಿ ಏನೈತಲ್ಲ ಎಲ್ಲ ನಮ್ಮ ನಿಮ್ಮ ಡಿಪೆಂಡ್. ಇದನ್ ಮಾಡಬಾರ್ದ್ರಿ, ನಿರ್ಲಕ್ಷ್ಯ ಮಾಡಬಾರ್ದು. ಹೌದೌದು. ಹೋಗ್ತಾರ್ರಿ ನಾವು ಹತ್ತತ್ ಹಾಕ್ತಾರ, ಆ ಕಡೆಯಿಂದ ಅವೆಲ್ಲ ಲಾಕ್ ಹಾಕ್ತಾವ್ರಿ. ಅಂದ್ರೆ ಒಂದೊಂದು ಇದು ಎಷ್ಟು ಇದನ್ನ ಇರ್ತೈತಿ ಅಂದ್ರ ರೀ, ಗಾಡಿ ಮೂವ್ಮೆಂಟ್ ಆಗ್ತೈತ್ರಲ್ಲ ರೀ, ಒಂದೊಂದ್ ಇಂಚ್ ಸರಿತೈತ್ರಿ ಅದ್ರ. ಅದಕ್ಕೆ ಎಲ್ಲ ಸಿಸ್ಟಮ್ಯಾಟಿಕ್ಲಿ ಮೂವ್ ಮಾಡ್ಬೇಕ್ರಿ. ಅಲ್ಲಿ ಪಾಯಿಂಟ್ ಇರ್ತಾವ್ರಿ, ಅಲ್ಲಿ ಕ್ಲ್ಯಾಂಪ್ ಹಾಕಿ ಬರ್ಬೇಕ್ರಿ. ಮುಂದ್ಗಡೆ ಹೋಗ್ರಿ, ಈಚೆ ಕಡೆ ಒಂದ್ರಿ ಚೈನ್ ಯಾಡ್ರಿ, ಸ್ಕಿಡ್ ಹಾಕ್ರಿ. ಇಷ್ಟೆಲ್ಲ ಪ್ರಿಕಾಷನ್ ಮಾಡೋದು ಪಾಯಿಂಟ್ಸ್ ಮ್ಯಾನ್ ಕೆಲಸ ರೀ. ಏನೋ ಸ್ವಲ್ಪ ನಿರ್ಲಕ್ಷ್ಯ ಮಾಡಬಾರ್ದ್ರಿ. ಈ ಆಪರೇಟಿಂಗ್ ಅಂದ್ರೆ ಸೇಫ್ಟಿ ಒಳಗೆ ಬರ್ತೈತಿ. ನಮ್ದ ಯಾವಾಗ ರೀ ನಿರ್ಲಕ್ಷ್ಯ ಸ್ವಲ್ಪ ಮಾಡಬಾರ್ದ್ರಿ. ಈ ಡಿಪಾರ್ಟ್ಮೆಂಟ್ ಎಲ್ಲದಾಗ ಬರ್ತಾವ್ರಿ, ಆದ್ರೆ ಸೇಫ್ಟಿ ಅಂತ ಕ್ಯಾಟಗರಿ ಬರ್ತಾವಲ್ಲ, ಇದು ಒಂದು ಸ್ವಲ್ಪ ಮಿಸ್ ಮಾಡಿರ್ ನೋಡ್ರಿ ನಾವು ನಮ್ದು ಇದು ರಿಜಿಸ್ಟರ್ ಆಗುತ್ತೆ ಕಂಪ್ಲೀಟ್. ಸ್ವಲ್ಪ 12 ತಾಸು ರೀ ನಾವು ಅಲರ್ಟ್ ಇರ್ಬೇಕ್ರಿ. ನೈಟ್ ಬರ್ತೈತಿ, ನೈಟ್ ಮಲ್ಕೋಬಾರ್ದು, ಕರೆಕ್ಟ್ ಮಾಡ್ಬೇಕ್ರಿ. ಒಂದ್ ಟ್ರೈನ್ ಬಂದ್ ಕ್ಯಾಟಗರಿ ಅಂದ್ರೆ ಒಂದ್ ಟ್ರೈನ್ ಬಂದ್ ಇಲ್ಲಿ ನಿಂತಂದ್ರ ಅದ್ರ ಜವಾಬ್ದಾರಿ ನಿಮ್ದಾರಿ, ಅದು ಹೋಗೋತನ ಇಲ್ಲಿ ತನ. ಆಮೇಲೆ ಇವನ್ರಿ ಹೋಗ್ರಿ ಬರೋರಿ ಅದ್ರದ್ದು ನಮ್ದ ಇರ್ತೈತ್ರಿ. ಅಂದ್ರೆ ನಾವ್ರಿ ಆಲ್ ರೈಟ್ ಸಿಗ್ನಲ್ ಅಂತ ಇರ್ತೈತ್ರಿ. ಈ ಆ ಕಡೆ ಬರ್ತೈತ್ರಿ ಗಾಡಿ ರೀ, ಈ ಕಡೆ ಮಾಸ್ತರ್ ಇದನ್ ಮಾಡ್ತಾನ್ರಿ, ಎಕ್ಸ್ಚೇಂಜ್ ಮಾಡ್ತಾನ, ಆ ಕಡೆ ನಾವ್ ಮಾಡ್ತೀವಿ. ನಾವ್ ಏನ್ ಮಾಡ್ತಾವ್ರಿ, ನಾವ್ ಬರೀ ಕೆಲವೊಬ್ರು ಮಂದಿ ಅಂತಾರಿ ಅವ್ನ ಬರೀ ಫ್ಲಾಗ್ ಅಟ್ಟ ತೋರ್ಸತಾನ ಅಂತ ಹೇಳಿ ಅದ ಫ್ಲಾಗ್ ನೋಡಂಗಿಲ್ರಿ ನಾವು. ಫಸ್ಟ್ ಡ್ರೈವರ್ದಿಂದ ಹಿಡಿದ್ರೆ ಲಾಸ್ಟ್ ಎಲ್ಲಿ ಬೋರ್ಡ್ ತಕ್ಕಾರಿ ಅದೆಲ್ಲ ರೀ ಕರೆಕ್ಟ್ ಆಗಿ ನಮ್ ಸ್ಟೇಷನ್ ದಾಟಿತಿಲ್ಲ ನೋಡ್ಬೇಕು. ಅದೆಲ್ಲ ನಿಮ್ ಇನ್ಚಾರ್ಜ್. ಈಗ ನಾವು ಕೇರ್ಲೆಸ್ ಮಾಡಿದೇವಿ, ಮುಂದ್ ಬೇರೆಯವ್ರು ನೋಡಿರ್ತಾರ, ಅದ ನಾವು ನಿರ್ಲಕ್ಷ್ಯ ಮಾಡಿದ್ವಿ. ಡ್ರೈವರ್ ಅಂದ್ರೆ ಏನೋ ನಾವು ನಮ್ಗೆ ಸಿಗ್ನಲ್ ಎಕ್ಸ್ಚೇಂಜ್ ಮಾಡ್ಬೇಕ್ರಿ. ಎಕ್ಸ್ಚೇಂಜ್ ಮಾಡ್ಲಿಲ್ಲ ಅಂದ್ರೆ ನಾವು ಮಲ್ಕೊಂಡಂತ ಹೇಳಿ ಅವ್ನ್ ನಾವ್ ಮಾಡ್ಲಿಲ್ಲ ಅಂತಂದ್ರ ಅವ್ನ ಇದನ್ ಮಾಡ್ತಾನ. ಒಟ್ಟ ಸೇಫ್ಟಿ ರೀ, ಒಬ್ಬೊಬ್ಬರು ಕಮ್ಯುನಿಕೇಶನ್ ಕರೆಕ್ಟ್ ಇರಬೇಕು. ನಿಮ್ದು ವರ್ಕರ್ಸ್ ಆಯ್ತು, ಟ್ರೈನ್ ಗಾಡಿ ಹೋಗ್ತೀರಿ ಅಷ್ಟು ಪ್ಯಾಸೆಂಜರ್ದೆಲ್ಲ ಡಿಪೆಂಡ್ ನಮ್ಮ ಮ್ಯಾಗ ಬರ್ತೈತಿ. ಅಂದ್ರ ಏನಾರ ಪ್ರಾಬ್ಲಮ್ ಆತಂದ್ರ ನಿಮ್ಮ ಮ್ಯಾಗ ಬರ್ತೈತಿ. ಅದ್ರ ಸಲ ಹೆಂಗಿರ್ತೈತ್ರಿ, ಒಟ್ಟ ಡ್ರೈವರ್ದಿಂದ ಹಿಡಿದು ಲಾಸ್ಟ್ ಗಾಡಿ ಎಕ್ಸ್ಚೇಂಜ್ ಮಾಡ್ಬೇಕ್ರಿ. ಕರೆಕ್ಟ್ ಜಾಬ್ ಮಾಡ್ಬೇಕು. ಈ ಒಂದೇ ಡಿಪಾರ್ಟ್ಮೆಂಟ್ ಅಂದ್ರೆ ಕೆಲವೊಂದು ಅದಾವ್ರಿ ಸೇಫ್ಟಿ ಕ್ಯಾಟಗರಿ. ಅವ್ರದ್ದು ಹೆಂಗೈತ್ರಿ, ಈಗ ಬರೀ ಅನ್ಸೈತ್ರಿ ಬರೀ ಫ್ಲಾಗ್ ಆಟ ತೋರಿಸ್ತೈತಿ. ನಮಗೂ ಅನಿಸ್ತೈತಿ, ಇವನ್ ನನಗೂ ಅನಿಸ್ತೈತ್ರಿ ಫ್ಲಾಗ್ ಆಟ ಆರಾಮ್ ಕೆಳಗಡೆ ಐತಲ್ರಿ, ಅವ್ ಹೆಂಗ್ ಆಗಿರ್ತಾವ ಅಂದ್ರೆ ಉಚ್ಚಿ ಬಿದ್ದಿರ್ತಾವ, ನಾವ್ ನೋಡಂಗಿಲ್ರಿ. ಅದ್ರ ಅಲ್ಲಿ ಮುಂದೆ ಹೋಗಿ ನಾವ್ ನೋಡಿಲ್ಲಪ್ಪ, ಅದನ್ನ ಸಕಟ್ ನೋಡ್ತಾರ. ಆಲ್ ರೈಟ್ ಸಿಗ್ನಲ್ ಅಂತಾರ. ಆಲ್ ರೈಟ್ ಸಿಗ್ನಲ್ ಅದ್ ಕೆಲವೊಂದ ಮತ್ ಇದನ್ ಕಲ್ಸಿರ್ತಾರ. ನಮ್ಗೆ ಒಂದು ಟ್ರೈನಿಂಗ್ ಕೊಟ್ಟಿರ್ತಾರ ಗಾಡಿ ಏನ್ ಮಾಡ್ಬೇಕು ಅಂತ. ಈ ಗಾಡಿ ಪಾರ್ಟಿಷನ್ ಅಂತ ಇದನ್ನಾಗಿರ್ತಾವ ಏನ್ರಿ ಕಟ್ಟಾಗಿರ್ತಾವ.
ಅವಾಗ ಏನ್ ಸಿಗ್ನಲ್ ತೋರಿಸ್ಬೇಕು ಅವ್ರಿಗೆ ಏನ್ ತೋರಿಸ್ಬೇಕು ಅಂತ ಎಲ್ಲ ಕಲಿಸಿರ್ತಾರೆ. ಕಲ್ಸಿರ್ತಾರೆ. ಟ್ರೈನಿಂಗ್ ದಾಗ ಎಲ್ಲ ಮುಗಿದತ್ರಿ, ಎಲ್ಲ ಟೋಟಲ್ ಟ್ರೈನ್ ಬಗ್ಗೆ ನಮ್ಗೆ ಹೇಳ್ಬಿಟ್ಟಿರ್ತಾರೆ. 3 ವರ್ಷ ಒಮ್ಮೆ ಮತ್ತೆ ರಿವೈಸ್ ಮಾಡಿರ್ತಾರೆ. ಮತ್ತ ತಿಂಗಳ 15 ವರ್ಷದ ಮಾಡ್ತಾರೆ. ಇಷ್ಟು ಕೆಲಸ ನೋಡ್ರಿ ಪಾಯಿಂಟ್ಸ್ಮನ್. ಇನ್ನ ಭಾಳ ಐತ್ರಿ ಪಾಯಿಂಟ್ಸ್ಮನ್. ಏನ್ರಿ ಒಂದ್ ಜಿಮ್ಮೆದಾರಿ. ಬಟ್ ಸೇಫ್ಟಿ ಅಂತ ಬರ್ತಾರೆ ಎಲ್ಲ ನಿಮ್ದಾರಿ. ಹೊರಗಡೆ ಎಲ್ಲ ನಮಗ್ ಸಂಬಂಧ, ನಿಮಗ್ ಸಂಬಂಧ. ಒಳಗಡೆ ಪ್ಯಾನೆಲ್ ಎಲ್ಲ ಅವ್ರಿಗೆ. ಥ್ಯಾಂಕ್ಸ್. ಶಿವರಾಜ್ ಅದಂದ್ರ ನಿಮ್ಮನ್ನ ನೋಡಿದ್ರಲ್ಲ ಒಬ್ಬ ಅಪಾಯಿಂಟ್ಮೆಂಟ್ ಕೆಲಸ ಹೆಂಗಿರ್ತದ ಅಂತ ಹೇಳಿ ಅವ್ರ ಹೇಳತ್ತಾರ. ಒಬ್ರು ಅನ್ಕೋತಿರ್ತಾರ ಬರೀ ಫ್ಲಾಗ್ ತೋರಿಸಿರ್ತಾರ, ಡ್ಯೂಟಿ ಆರಾಮ್ ಐತಿ, ಹಂಗೈತಿ ಹಿಂಗೈತಿ ಅಂತೇಳಿ. ಬಟ್ ಹಂಗಿರೋದಿಲ್ಲ. ನೀವೇ ಹೇಳಿರಲ್ಲ, ನೋಡಿದ್ರಲ್ಲ ಪ್ರತಿಯೊಬ್ಬ ಪ್ಯಾಸೆಂಜರ್ದು ಏನ್ರ ಅವ್ರಿಗೆ ಹೆಚ್ಚ ಕಮ್ಮಿ ಆತಾರ ಅದಕ್ಕೆಲ್ಲ ಏನಂತಾರ ಜವಾಬ್ದಾರಿ ಅವ್ರ. ಪ್ರತಿಯೊಬ್ಬ ಪ್ಯಾಸೆಂಜರ್ದು ಜವಾಬ್ದಾರಿ ಅವ್ರದ. ಒಂದರಿ ಅದರ ಲೋನ್ ಬೇಕಾಕಂತೇಳ್ರೆ CA ಅಂತ ಡಬಲ್ ಇಂಜನ್ ಬರ್ತಾರೆ. ಈ ಎಕ್ಸ್ಪ್ರೆಸ್ ಪ್ಯಾಸೆಂಜರ್ ಒಂದೇ ಇಂಜನ್ ಬರ್ತದೆ. ಭಾಳ ಲೋಡ್ ಭಾಳ ಇರ್ತದೆ, ಅದಕ್ಕೆ 2 ಇಂಜನ್ ಬೇಕು. 2 ಇಂಜನ್ ಬರ್ತದೆ, 2 ಇಂಜನ್ ನಿಲ್ಲಿಸಕ್ಕೆ ಹೋಗ್ತದೆ. ಮತ್ತು ಗೂಡ್ಸ್ ಎಕ್ಸ್ಪ್ರೆಸ್ ಇರ್ತದೆ ಅಲ್ರಿ, ಅವು ನಾರ್ತ್ ಸೈಡ್ ಎಲ್ಲ ಸೇಲ್ ಹಚ್ತಾರೆ. ಡಬಲ್ ಅಂದ್ರೆ ಘಾಟ್ ಸೆಕ್ಷನ್ ಬಂತು, ಪುನಃ ಬಂದು ಅಂದ್ರೆ 2 ಹಚ್ತಾರೆ. ಇವನ್ನೆಲ್ಲ ಒಂದೇ ಇಂಜನ್ 110 ಸ್ಪೀಡ್ ಹೋಗ್ತಿತ್ತು. ಯಾವುದೇ ಎಕ್ಸ್ಪ್ರೆಸ್ ಇವ್ರಿಗೆ ಅಷ್ಟೇ. ಆಮೇಲೆ ನಾವು ಡಿಸೈಲ್ ಅಂತ ಬಂದ್ರಿ, ಡಿಸೈಲ್ ಎಲ್ಲ ಹೋಗ್ತೀವಿ. ಈಗ AC ಲೋಕೋ ಅಂತ ಕರೆಂಟ್ ಇನ್ನಾದ್ರು ಡಿಸೈಲ್ ಇಂಜಿನ್ ಅದಾವ್ರಿ ಅವು ಹಂಗೆ ಇರ್ತಾರೆ. ಎಮರ್ಜೆನ್ಸಿ ಇಲ್ಲ ಏನಿಲ್ಲ ಅಂದ್ರೆ ರನ್ ಆಗೋದಿಲ್ಲ. ಎಲ್ಲ ನೋಡ್ರಿ ವೇಕೆನ್ಸಿ 8,005 ವೇಕೆನ್ಸಿ. ಅವ RRB ಅಂತ ಒಂದು ಬರ್ತೈತಿ. RRC ಅಂದ್ರೆ ಕರ್ನಾಟಕ RRB ಅಂದ್ರೆ ಡೆಲ್ಲಿ ಬೋರ್ಡ್ ಬರ್ತದೆ. RRB ಡೆಲ್ಲಿ ಬೋರ್ಡ್ ರೀ, RRC ಕರ್ನಾಟಕ ಬೆಂಗಳೂರು. ಅದ್ರ ಎಲ್ಲ ಸೇಮ್. ಕಾನ್ಫರ್ಮ್ ಇದು ಸೆಂಟ್ರಲ್ ಗವರ್ನಮೆಂಟ್. RRC ಅಂತಂದ್ರೆ ಸೆಲ್ ರೀ, ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್. RRB ಅಂದ್ರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್. ಗೊತ್ತಿರೋದಿಲ್ರಿ ಎಲ್ಲರಿಗೂ, ಗೊತ್ತಾಗೋದಿಲ್ಲ. ಅದರಿ ಅದ್ ಸಲುವಾಗಿ ಎಲ್ಲರಿಗೂ ತೋರ್ಸ್ಬೇಕಂತ ಹೇಳ್ರಿ ಒಂದ್ ವಿಡಿಯೋ ಮಾಡಿ ಎಲ್ಲರಿಗೂ ತೋರ್ಸುವಂತದ್ ಮಾಡತ್ತೀವ್ರಿ. ಬಾಯ್. ನೋಡಿದ್ರಲ್ಲ ಒಂದು ಸ್ಟೇಷನ್ ಆಯ್ತು, ಒಂದು ಟ್ರೈನ್ ಆಯ್ತು, ಯಾವ ತರ ಇರ್ತದ ಅಂತೇಳಿ. ಇದ್ ವಿಡಿಯೋದ ಮೇನ್ ಇಂಟೆನ್ಷನ್ ಏನಂತಂದ್ರ ಇಲ್ಲಿ ಭಾಳ ಮಂದಿಗೆ ಗೊತ್ತೈತಿ ಟ್ರೈನ್ ಹೆಂಗ್ ಆಪರೇಟ್ ಆಗ್ತೈತಿ. ಯಾಕಂದ್ರೆ ಅದ್ರ ಗೊತ್ತಿಲ್ಲ ಟ್ರೈನ್ ಆಪರೇಟ್ ಆಗ್ಬೇಕಂದ್ರೆ ಯಾವ ರೀತಿ ಬ್ಯಾಕ್ ವರ್ಕ್ ಆಗ್ತೈತಿ. ಸೊ ನಾವು ಅವ್ರ ಜೊತೆ ಮಾತಾಡಿದ್ದು, ಇಟ್ ವಾಸ್ ರಿಯಲಿ ಇನ್ಸೈಟ್ಫುಲ್. ಟ್ರೈನ್ ನೋಡಿದ್ದು, ಟ್ರೈನ್ ನಿಂತಿತ್ತು, ಆಮ್ಯಾಗ ದೊಡ್ಡ ದೊಡ್ಡ ಬೋಗಿಗಳು ಇದ್ದು, ಗೂಡ್ಸ್ ಇತ್ತು, ಖಾಲಿ ಚಲೋ ಎಕ್ಸ್ಪೀರಿಯನ್ಸ್ ಇತ್ತು. ನಿಮ್ದು ಏನು ಎಕ್ಸ್ಪೀರಿಯನ್ಸ್ ಇತ್ತು ನಂಗೆ ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಆಮ್ಯಾಗ ಹಿಂಗೆ ಇನ್ಸೈಟ್ಫುಲ್ ವಿಡಿಯೋಸ್ ಸಂಬಂಧ ಫಾಲೋ ಫಾರ್ ವಿನಾಯಕ್ ಸರ್. ಎಷ್ಟು ವರ್ಷ ಆದ್ರೆ ಜರ್ನಿಯಲ್ಲಿ ಇರಾಕತ್ತಿ ಯಾರ್ರಿ ನೀವ್ರಿ? ನಾನೂರಪ್ಪ ನಾನು ವಯಸ್ಸು 65 ಆಯ್ತು. ನಾನು ಬೂದಿ ಬಂದಾಗಿಂದ ಇದ್ದೇ ನೋಡಿ. 10 ವರ್ಷ ತಿಳ್ಕೊಳ ಯಾಕ್ರಿ ಮುಂದೆ ಭಾಳ ಆಯ್ತು. ಏನು ಸರಿ ಏನು ಸರಿ ಸರಿ ನಾ ಹಿಡ್ಕೊತ ಹಂಡ್ರೆಡ್ ತಿರ್ಬೋದಿಲ್ಲ. 100 ಬೇಕಾಗ್ತದೆ. ನಿಮ್ದು ಮನೆ ರೀ ಸರ್? ಆ ಸೈಡ್ ಆಚೆ ಕಡೆ ಇದೆ.